ಇತ್ತೀಚೆಗೆ ಈ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಮ್ಯಾರಥಾನ್ ಅಲ್ಲಿ ಓಡ್ಬೇಕಾದ್ರೆ ಇವನ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾನು ಹಾರ್ಟ್ ಅಟ್ಯಾಕ್ಸ್ ಆಗ್ತಿರೋ ನ್ಯೂಸ್ ನ ನೀವು ನೋಡಿರ್ತೀರಾ. ಸೊ ಇಲ್ಲೆಲ್ಲ ಆಗ್ತಿರೋ ಪ್ರಾಬ್ಲಮ್ ಏನು ಅಂತ ನೋಡೋದಾದ್ರೆ ಆಕ್ಟಿವಿಟಿಗಿಂತ ಮುಂಚೆ ಅಂತಂದ್ರೆ ನೀವು ಪ್ರಾಪರ್ ರೆಸ್ಟ್ ಮಾಡಿರ್ಬೇಕು. ಹಿಂದಿನ ದಿನ ನಿಮ್ಮ ಹೈಡ್ರೇಷನ್ ಚೆನ್ನಾಗಿರ್ಬೇಕು. ಅದೇ ತರ ನಿಮಗೆ ಯಾವುದೇ ಇಲ್ನೆಸ್ ಇರಬಾರ್ದು. ಅಂದ್ರೆ ಕೆಲವೊಂದಿನ ನಮಗೆ ಹುಷಾರಿರಲ್ಲ ಅಥವಾ ಬಾಡಿ ಏನೋ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸ್ತಿರುತ್ತೆ. ಆ ದಿನ ಈ ವರ್ಕೌಟ್ಸ್ ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ತಿರ್ಬೇಕು. ಈಗ ಆಕ್ಟಿವಿಟಿ ಟೈಮ್ ಅಲ್ಲಿ ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಬಿಫೋರ್ ಎಕ್ಸರ್ಸೈಸ್ ವಾರ್ಮ್ ಅಪ್ ಸೆಷನ್ ನ ಕಂಪಲ್ಸರಿ ಮಾಡಬೇಕು. ಅವಾಗ ನಮ್ಮ ಬಾಡಿ ಇಂಟೆನ್ಸ್ ಎಕ್ಸರ್ಸೈಸ್ ಗೆ ರೆಡಿ ಆಗುತ್ತೆ. ಅಂಡ್ ಈ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಕೆಲವೊಬ್ರು ತುಂಬಾ ಇಂಟೆನ್ಸಿಟಿಯಲ್ಲಿ ಮಾಡ್ತಿರ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಕೊಡ್ತಿರಲ್ಲ. ಸ್ಮಾಲ್ ಬ್ರೇಕ್ಸ್ ಕೊಡದಿದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಹಾರ್ಟ್ ರೇಟ್ ತುಂಬಾ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಜಾಸ್ತಿ ಆದಂಗೆಲ್ಲ ಈ ಹಾರ್ಟ್ ಗೆ ಏನ್ ಬ್ಲಡ್ ಬೇಕಾಗಿರುತ್ತಲ್ಲ, ಸೊ ಆ ಫೇಸ್ ಏನಿರುತ್ತಲ್ಲ ಡಯಾಸ್ಟೋಲಿಕ್ ಫೇಸ್ ಅಂತ ಹೇಳ್ತೀವಿ, ಅದು ಶಾರ್ಟ್ ಆಗ್ತಾ ಬರುತ್ತೆ. ಈ ತರ ಆದಾಗ ಹಾರ್ಟ್ ಅಲ್ಲಿ ತುಂಬಾ ಸ್ಟ್ರೇನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು. ಸೊ ಬ್ರೇಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಕೆಲವೊಬ್ಬರನ್ನ ನಾವು ಹೈ ರಿಸ್ಕ್ ಇಂಡಿವಿಜುವಲ್ ಅಂತ ಕರಿತೀವಿ. ಅವ್ರು ಯಾರು ಅಂದ್ರೆ ಸ್ಮೋಕರ್ಸ್, ನಿಮಗೆ ಏನಾದ್ರು ಡಯಾಬಿಟಿಸ್ ಇದೆ, ಅಥವಾ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ 50 ಇಯರ್ಸ್ ಗಿಂತ ಕಮ್ಮಿ ಏಜ್ ಅಲ್ಲಿ ಬಂದಿದೆ ಅಂತ ಅಂದ್ರೆ ನೀವು ಹೈ ರಿಸ್ಕ್ ಕ್ಯಾಟಗರಿಗೆ ಸೇರಿರ್ತೀರಾ. ಸೊ ಇಂಥವರು ಈ ತರದ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋಕ್ಕಿಂತ ಮುಂಚೆ ನಿಮ್ಮ ಹಾರ್ಟ್ ಚೆಕ್ಅಪ್ ನ ಥರೋವಾಗಿ ಮಾಡಿಸ್ಕೊಬೇಕು. ಅಂಡ್ ಕೊನೆಯದಾಗಿ ಎಲ್ಲಾ ಜಿಮ್ ಗಳಲ್ಲಿ ಅಥವಾ ಈ ತರದ ಆಕ್ಟಿವಿಟಿ ಕ್ಲಾಸಸ್ ಅಲ್ಲೆಲ್ಲ ಸರ್ಟಿಫೈಡ್ ಹೆಲ್ತ್ ಕೋಚ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆನ್ ಕಾಲ್ ಡಾಕ್ಟರ್ ಒಬ್ರು ಅವೈಲೇಬಲ್ ಇದ್ರೆ ತುಂಬಾ ಒಳ್ಳೇದು.